ಸರ್ ನೀವೀಗ ಜಸ್ಟ್ ಹೇಳಿದ್ರಿ ಆಮ್ ಐ ಎಂಪ್ಲಾಯಬಲ್ ಅಂತ ನಾವು ನೋಡ್ಕೊಳ್ಬೇಕು ಅಂತ ಸರ್. ಸೊ ನಾನು ಹೀಗೆ ಕೂಡ ಯಾಕೆ ಯೋಚನೆ ಮಾಡಬಾರ್ದು ಸರ್? ನಾನು 10ನೇ ಕ್ಲಾಸ್ನಲ್ಲಿದ್ದಾಗ ನಾನು ಯಾವ ಲೈನ್ನಲ್ಲಿ ಹೋಗಬೇಕು ಅನ್ನುವಂತಹ ಎಂಥದ್ದು ಥಾಟ್ ಪ್ರಾಸೆಸ್ ನನಗಿರಲ್ಲ. ಸೊ ನನಗೆ ಯಾರು ಎಜುಕೇಟ್ ಮಾಡಬೇಕು, ನೀನು ಈ ದಾರಿನಲ್ಲಿ ಹೋದರೆ ನೀನು ನಿನ್ನ ಹೈಯೆಸ್ಟ್ ಪೊಟೆನ್ಷಿಯಲ್ ನೀನು ರೀಚ್ ಮಾಡ್ಬೋದು ಅಂತ ನನಗೆ ನನ್ನ ಶಿಕ್ಷಕರು ಏನು ಮಾಡಬೇಕು, ನನಗೆ ಒಂದು ದಾರಿನ ತೋರಿಸ್ಬೇಕು. 12th ಬಂದಾಗ ಓದಕ್ಕೆ ಬರದೇ ಇದ್ರು ಅವ್ರನ್ನ ನೀಟ್ ಕೋಚಿಂಗಿಗೆ ಸೇರಿಸ್ತಾರೆ ತಂದೆ ತಾಯಿ. ಯಾಕೆ? ಬಿಕಾಸ್ ದ ಸಿಸ್ಟಮ್ ಈಸ್ ಪುಷಿಂಗ್ ಅಸ್. ದ ಸಿಸ್ಟಮ್ ಈಸ್ ಪುಷಿಂಗ್ ಅಸ್. ಯಾಕೆ? ಬಿಕಾಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಪೇರೆಂಟ್ಸಿಗೂ ಕೂಡ ಅಷ್ಟೇ ಏನಿರುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರುತ್ತೆ. ನನ್ನ ಮಗನಿಗೆ ಓದಕ್ಕೆ ಬರಲ್ಲ ಅಂದ್ರೂ ಅವ್ನು ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ನು ಯಾವುದೋ ಬೇರೆ ಕಡೆ 23 ಲಕ್ಷ ಜನ ನೀಟ್ ಬರೆದು ಬಿಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಬಟ್ 23 ಲಕ್ಷಕ್ಕೆ ಡಾಕ್ಟರ್ ಆಗಕ್ಕಾಗತ್ತಾ ಸರ್? ನೀವು 1.5 ಲಕ್ಷ ಸೀಟ್ ಇದೆ ರೀ. ಎಸ್. ಹಾಗಿದ್ದಾಗ ಸೊ ಡೋಂಟ್ ಯು ಥಿಂಕ್ ದಿ ಎಜುಕೇಷನ್ ಸಿಸ್ಟಮ್ ಆರ್ ದಿ whatever system which is being created is pushing us towards this non-employable state rather than us being non-employable? Yes, ನಾವಿವಾಗ ಎಂಥ ಸಿಚುವೇಶನ್ನಲ್ಲಿದ್ದೀವಿ, ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ತೆಗೆದು ಮಾಡೋ ಅಂಥ ಸ್ಥಿತಿನಲ್ಲಿದ್ದೀವಿ. ಕರೆಕ್ಟ್, ನಾನು ಒಪ್ಕೊಳ್ತೀನಿ, ಅದನ್ನು ಮಾಡೋದು. ಆದರೆ 16-15 ವಯಸ್ಸಲ್ಲಿ ನಾನು ಅದನ್ನೆಲ್ಲ ಮಾಡೋಕ್ಕಾಗತ್ತಾ ಸರ್? And since the entire education system has become a kind of business, so are you employable ಅಂತ ಕೇಳೋಕ್ಕೂ ಮುಂಚೆ ಈಸ್ ಮೈ ಎಜುಕೇಷನ್ ಸಿಸ್ಟಮ್ ರೈಟ್ ಅನ್ನುವಂಥ ಕ್ವೆಶನ್ ಅನ್ನು ಕೇಳಬೇಕಾಗುತ್ತೆ ಅಲ್ವಾ ಸರ್? ನೀವೇನು ಹೇಳ್ತೀರಾ ಹೇಳಿ ಸರ್? ಇದೊಂದು ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲಿಗೆ ನಾವು ಬದಲಿಸಿಕೊಳ್ಳಬೇಕಾದದ್ದು ಏನಾದರೂ ಇದ್ದರೆ ಅದು ಶಿಕ್ಷಣ ಪದ್ಧತಿ ಆಗಿತ್ತು. ದುರಂತ ಅಂದರೆ ಅದರ ಕಡೆ ಗಮನನೇ ಹೋಗಲಿಲ್ಲ. ಬ್ರಿಟಿಷರು ಯಾವ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ಭಾರತೀಯರಿಗಾಗಿ ತಂದ್ರಲ್ಲ, ಅದನ್ನು ಪ್ರಷ್ಯನ್ ಎಜುಕೇಷನ್ ಸಿಸ್ಟಮ್ ಅಂತಾರೆ. ನಾಟ್ ಪ್ರಷ್ಯನ್ ಅಂತ. ಪ್ರಷ್ಯಾ ಅಂತ ಒಂದು ದೇಶ ಇತ್ತು, ಈಗ ಜರ್ಮನಿ ಆಗಿದೆ ಅದು. ಅಲ್ಲಿ ಅಂದರೆ ಬೇಡ, ಇತಿಹಾಸಕ್ಕೆ ಹೋಗೋದು ಬೇಡ. ಅದರ ಉದ್ದೇಶ ಏನಾಗಿತ್ತು ಅಂದರೆ ಪ್ರಶ್ನೆ ಕೇಳದೆ ದುಡಿಯುವ ಒಂದು ವರ್ಗವನ್ನು ಸೃಷ್ಟಿ ಮಾಡೋದು ಆ ಎಜುಕೇಷನ್ ಸಿಸ್ಟಮ್ನ ಉದ್ದೇಶ ಆಗಿತ್ತು. ಏನು ಮಾತಾಡಬೇಡಿ, ಅದನ್ನು ಮೆಕ್ಯಾಲೆ ಅಳವಡಿಸಿಕೊಂಡಿದ್ದು, ಮೆಕ್ಯಾಲೆಗೆ ಸಿಕ್ಕಿದ್ದದು ಅಲ್ಲಿಂದ. ಪ್ರಶ್ನೆ ಕೇಳದೆ ದುಡಿಯುವಂಥ ಒಂದು ವರ್ಗ ಸೃಷ್ಟಿ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಆ ಎಜುಕೇಷನ್ ಸಿಸ್ಟಮನ್ನು ತಗೊಂಡು ಬಂದರು ಬ್ರಿಟಿಷರು. ಬಿಕಾಸ್ ಅವ್ರಿಗೆ ಅದೇ ಬೇಕಾಗಿತ್ತು. ಭಾರತದಲ್ಲಿ ಮರು ಮಾತನಾಡದೆ ದುಡಿಯುವಂಥ ಜನ ಬೇಕಾಗಿತ್ತು. ಅದನ್ನು ಯಾಕೆ ಮುಂದುವರಿಸಿದ್ವಿ ಅನ್ನೋದು ಈ ದೇಶದ ಅತಿ ದೊಡ್ಡ ದುರಂತ. ಆದರೆ ಅದರಲ್ಲಿ 2 ವಾದಗಳು ಇದ್ದಾವೆ. ಬ್ರಿಟಿಷರು ಬರದೇ ಹೋಗಿದ್ದರೆ ಈ ದೇಶದಲ್ಲಿ ತುಳಿಯಲ್ಪಟ್ಟವರಿಗೆ ಶಿಕ್ಷಣವೇ ಸಿಗ್ತಿರಲಿಲ್ಲ ಅನ್ನೋದು ಒಂದು ವಾದ. ಇನ್ನೊಂದು, ಅವರು ಶಿಕ್ಷಣ ಕೊಟ್ಟಿದ್ದು ಯಾಕೆ ಅಂದರೆ ಅವರಿಗೆ ದುಡಿಯೋ ಜನ ಬೇಕಾಗಿತ್ತು ಅನ್ನೋದು ಇನ್ನೊಂದು ವಾದ. ಎಸ್, ಸುಧೀರ್ ಅವರೇ. ಅಲ್ಲ, ಅಲ್ಲಿ ನಾನು ಮೆಕ್ಯಾಲೆ ಶಿಕ್ಷಣ ಪದ್ಧತಿ ಅದರ ಬಗ್ಗೆ ಹೋಗಲ್ಲ, ಅದೇ ಒಂದು ದೊಡ್ಡ ಬೇರೆ ಸಬ್ಜೆಕ್ಟ್ ಇದೆ ಅದು. ಆದರೆ ಆ ಗೆಳೆಯರು ಹೇಳಿದ ಮಾತಿದೆಯಲ್ಲ, ನಾವು ಈ ಎಂಪ್ಲಾಯಬಲ್ ಅನ್ನುವಂಥದ್ದು ಇದೆಯಲ್ಲ, ಆ ಸಿಚುವೇಶನ್ನೇ ಬೇರೆ ಥರ ಶಿಫ್ಟ್ ಮಾಡಿಟ್ಟಿದ್ದೀವಿ ನಾವು. ತಾವು ಹೇಳಿದಾಗೆ ಆಳುವವರಿಗೆ ದುಡಿಯುವ ವರ್ಗ ಬೇಕು. ಸೊ ನಮ್ಮನ್ನು ಆ ರೀತಿ ರೂಪಿಸಿದ್ರು ಅನ್ನೋದ್ರ ಸತ್ಯದ ಜೊತೆಗೆ ನಮ್ಮನ್ನು ತುಂಬ ಲಿಬರೇಟ್ ಮಾಡುವಂಥ ಒಂದು ಶಿಕ್ಷಣವನ್ನು ಭಾರತದಲ್ಲಿ ಕೊಟ್ಟರು ಅನ್ನೋದನ್ನು ನಾವು ತುಂಬ ಯಾವುದು ಲಿಬರೇಟ್ ಯಾಕೆ ಮಾಡಿದೆವು ಅಂದರೆ, ಯಾವ ಹೆಣ್ಮಕ್ಳಿಗೆ ಶಿಕ್ಷಣದ ಅವಶ್ಯಕತೆಯನ್ನು ದೂರ ಇಟ್ಟಿದ್ವಿ ನಾವು, ಅವರಿಗೆ ಮುಕ್ತವಾದ ಶಿಕ್ಷಣವನ್ನು ಕೊಟ್ವಿ. ಮುಕ್ತವಾದ ಶಿಕ್ಷಣವನ್ನು ಕೊಟ್ವಿ. ಅದೊಂದು ವಿಶ್ವದಲ್ಲಿ ಭಾರಿ ದೊಡ್ಡ ಕ್ರಾಂತಿಕಾರಕ ಕ್ರಮ ಏನಾದರೂ ನಡೆದಿದೆ, ಅದು ಭಾರತದಲ್ಲಿ ನಡೆದಿದೆ. ಇಲ್ಲೇ ಅಲ್ವಾ ಸರ್, ನಮ್ಮ ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆಗೆ ಸಗಣಿ ಹೊಡೆದು ಕಲ್ಲು ಹೊಡೆದು ಅವ್ರು ಶಿಕ್ಷಣ ಕೊಡೋಕ್ಕೆ ಹೊರಟರು ಅನ್ನೋ ಕಾರಣಕ್ಕೆ ಧಿಕ್ಕರಿಸಿದ ಸಮಾಜದಲ್ಲಿ ಒಂದು ಶಿಫ್ಟನ್ನು ತಂದ್ರಲ್ಲ, ಈ ಸಂವಿಧಾನ ತಂದು ಇಲ್ಲೊಂದು ಬದಲಾವಣೆ ತಂದ್ರಲ್ಲ, ಶಿಕ್ಷಣ ಎಲ್ಲರ ಹಕ್ಕು ಅನ್ನೋದು ತಂತಲ್ಲ. ಅದನ್ನು ಯಾರನ್ನ ಶಾಲೆಗೆ ಹೋಗುವಂಥ ಒಂದು ಮಗುನ ಯಾರು ತಡೆಯೋಕ್ಕೆ ಹೋಗ್ಬಿಟ್ರೆ ಇವತ್ತು ಜಾತಿ ವರ್ಗ ಎಲ್ಲರೂ ಯೋಚನೆ ಇಲ್ಲದೆ ಅವ್ನು ಮಾಡಿರೋ ತಪ್ಪ, ಮಗು ಶಾಲೆಗೆ ಹೋಗಬೇಕು ಅಂತ ಹೇಳ್ತಾರೆ. ಬೇಸಿಕ್ ಪ್ರಶ್ನೆ ಬರೋ ಶಿಕ್ಷಣ ಅಂದರೆ ಏನು ಅಂತ. ಏನು ಓದಕ್ಕೆ ಬರೋದು ಶಿಕ್ಷಣನ, ಬರೆಯೋಕ್ಕೆ ಬಂದರೆ ಶಿಕ್ಷಣನ, ಸೈನ್ ಹಾಕೋದಕ್ಕೆ ಬಂದರೆ ಶಿಕ್ಷಣನ, ಒಟ್ಟು ಶಿಕ್ಷಣ ಅಂದರೆ ಏನು? ಅಲ್ಲ ಸರಿ, ಅದಕ್ಕೆ ಅದೊಂದು ದೊಡ್ಡ ಡಿಬೇಟೇಬಲ್ ಸಬ್ಜೆಕ್ಟ್ ಅದು. ಆದರೆ ಈಗ ಅಲ್ಲ, ಒಂದೇ ನಿಮಿಷ, ನೀವು ಇವರು ಎಲ್ಲರೂ ಏನು ಮಾತಾಡ್ತಿದ್ದೀರಲ್ಲ, ಅದು ಇಟ್ ಈಸ್ ಕಾಲ್ಡ್ ಫಾರ್ಮಲ್ ಎಜುಕೇಷನ್ ಅಷ್ಟೇ. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಶಿಕ್ಷಣ ಇತ್ತು ಸರ್. ಅದಕ್ಕೆ ಫಾರ್ಮಲ್ ಎಜುಕೇಷನ್ನಿನ ಸ್ವರೂಪ ಇರಲಿಲ್ಲ ಅಷ್ಟೇ. ಅದು ಯಾರಿಂದಲೂ ಜ್ಞಾನವನ್ನು ಕಿತ್ಕೊಂಡಿರಲಿಲ್ಲ ಅನ್ನೋದು ನನ್ನ ಅಬ್ಸರ್ವೇಷನ್. ಅಲ್ಲ ಒಂದೇ ನಿಮಿಷ. ಈಗ ಕೊಲ್ಲೂರಿನಲ್ಲಿ ಅದೊಂದು ಸ್ಟೀಲಿನ ಇದೆ, ಏನು ಕಬ್ಬಿಣದ ಸ್ತಂಭ ಇದೆ. ಶಂಕರಾಚಾರ್ಯರು ಬಂದಾಗ ಅದನ್ನು ಸ್ಥಾಪನೆ ಮಾಡಿದ್ರಂತ ಅವರ ಭೇಟಿಯ ನೆನಪಿಗೆ. ಅದು ಇವತ್ತಿನ ತನಕ ತುಕ್ಕು ಹಿಡಿದಿಲ್ಲ. ಇವತ್ತಿನ ಆಧುನಿಕ ಸೈಂಟಿಸ್ಟ್ಗಳಿಗೆ ಅದರ ಮೆಟಲರ್ಜಿನೇ ಅರ್ಥ ಆಗ್ತಿಲ್ಲ, ಇದನ್ನು ಹೆಂಗೆ ಮಾಡಿದ್ದಾರೆ ಅಂತ. ಅದನ್ನು ಮಾಡಿದವರು ಯಾರು ಅಂದರೆ ಕೊಲ್ಲೂರಿನ ಅಕ್ಕಪಕ್ಕದ ಆದಿವಾಸಿಗಳು ಮಾಡಿದ್ದಾರೆ. ಆ ಮಟ್ಟಿಗಿನ ಹೈ ಎಂಡ್ ಮೆಟಲರ್ಜಿಯ ಜ್ಞಾನ ಆದಿವಾಸಿಗಳಿಗಿತ್ತಲ್ಲ, ಅದನ್ನು ಶಿಕ್ಷಣ ಅಂತಿರೋ ಅನ್ನೋದಿಲ್ಲವೋ?
ಅಂತಿರೋ ಅನ್ನೋದಿಲ್ವ? ಅನೌಪಚಾರಿಕ ಶಿಕ್ಷಣ. ಹಾಂ, ಹಾಗಿದ್ರೆ ಆ ಜ್ಞಾನವನ್ನು ಯಾರು ನಿರಾಕರಿಸಿರಲಿಲ್ಲ. ಇವತ್ತು ನಮ್ಮ ಊರಿನಲ್ಲಿ, ನಾನು ಹಳ್ಳಿಯಿಂದ ಬರ್ತೀನಿ, ಹಿರಿಯರು ಬಿತ್ತನೆ ಮಾಡುವಾಗ ದ್ವಿದಳ ಧಾನ್ಯದ 2 ಸಾಲು ಹಾಕಬೇಕು, ಅದು ಅಕ್ಕಡಿ ಕಾಳು ಅಂತಾರೆ, ಅದು ಇದು. ಇವತ್ತಿನ ವಿಜ್ಞಾನ ಅದನ್ನು ಏನೋ ನೈಟ್ರೋಜನ್ ಫಿಕ್ಸಿಂಗ್ ಅಂತೆ, ಅದಂತೆ ಇದಂತೆ ಅಂತಿರೋದು. ಬಟ್ ನಮ್ಮ ರೈತರಿಗೆಲ್ಲ ಗೊತ್ತಿತ್ತದು. ಅದನ್ನು ಶಿಕ್ಷಣ ಅಂತಿರೋ ಅನ್ನೋದಿಲ್ವ? ಜ್ಞಾನವನ್ನು ಪಕ್ಕಕ್ಕಿಟ್ಟು ನೀವು ಫಾರ್ಮಲ್ ಎಜುಕೇಷನ್ ಕೊಟ್ವಿ, ಅಂತಿಮವಾಗಿ ಶಿಕ್ಷಣ ಏನು ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, SLC ಓದ್ತಾ ಇರೋ ಹುಡುಗ ಒಬ್ಬ ಮೊಬೈಲ್ ನೋಡಬೇಡ ಅಂದಿದ್ದಕ್ಕೆ ಹೋಗಿ ನೇಣಾಕೊಂಬಿಟ್ನಲ್ಲ, ಅವನು ಅಷ್ಟು ವರ್ಷ ಸ್ಕೂಲ್ಗೆ ಹೋಗಿದ್ದು, ಹೈಸ್ಕೂಲ್ಗೆ ಹೋಗಿದ್ದು, ಅವ್ನಿಗೇನೋ ಒಂದು ನೈತಿಕ ಶಿಕ್ಷಣ ಸಿಕ್ಕಿತ್ತು, ಎಲ್ಲ ಏನೇನೋ ಸಿಕ್ಕಿತ್ತಲ್ಲ, ಅದು ಯಾವುದು ಪ್ರಯೋಜನಕ್ಕೆ ಬರಲಿಲ್ವಾ? ಮೊಬೈಲ್ ನೋಡಬೇಡ ಅಂದ ತಕ್ಷಣ ನೇಣಾಕೊಂಬಿಟ್ನಲ್ಲ. ಯಾವಾಗಲೂ ಪಡ್ಕೆಯವರು ನಾನು ಅದನ್ನು ಹೇಳ್ತಾ ಇರ್ತೀನಿ, ನಮ್ಮ ಅಜ್ಜಿಯರೆಲ್ಲ ಇದ್ರಲ್ಲ ಹಳ್ಳಿಗಳಲ್ಲಿ, ಇವ್ರ ಅಜ್ಜಿ ಎಲ್ಲ ಬದುಕಿದ ಜಾಗ ಎಲ್ಲ ಇತ್ತಲ್ಲ, ಅಥವಾ ನಿಮ್ಮ ಅಜ್ಜಿ ಬದುಕಿದ ಜಾಗ, ಕರೆಂಟ್ ಇರಲಿಲ್ಲ ಸರ್, ಹೌದು, ರೇಡಿಯೋ ಇರಲಿಲ್ಲ, ಹೌದು, ಟೇಪ್ ರೆಕಾರ್ಡರ್ ಇರಲಿಲ್ಲ ಸರ್, ಅವರಿಗೆ ಇಂಟರ್ನೆಟ್ ಫೋನು ಪ್ರಶ್ನೆ ಇಲ್ಲ. ತವ್ರ ಮನೆಗೆ ವರ್ಷಕ್ಕೊಂದ್ಸತಿ ಹೋಗಿ ಏನಾದ್ರು ಬಂದ್ಬಿಟ್ರೆ ಪುಣ್ಯಾತ್ಗಿತ್ತಿಗೆ ಅದೇ ಒಂದು ದೊಡ್ಡ ಪುಣ್ಯ. ಆಕೆ ಆತ್ಮಹತ್ಯೆ ಮನಸ್ಸನ್ನು ಮಾಡಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅಂದ್ರೆ, ನಾವು ಏನೇನೋ ಹೊಸ ಮೆಟಾಫರ್ಗಳನ್ನು ಕಟ್ಟು ಈ ಭಾರತ್ ಮಾತೆ ಅಂತೆಲ್ಲ ಹೇಳ್ತೀವಲ್ಲ, ಅವರೇ ನಿಜವಾದ ಭಾರತ್ ಮಾತೆಯರು ಅಂತ ಹೇಳ್ತೀವಿ. ಆ ತಾಯಂದ್ರೆ ಸಂತತಿಯಲ್ಲಿ ನಾವು ಬಂದಿದ್ದೀವಲ್ಲ, ನಮ್ಮ ಕೈಗೆಲ್ಲ ಬಂದಿದೆ, ಜಗತ್ತೆಲ್ಲ ಕಾಣ್ತಾ ಇದೆ ಮೊಬೈಲಲ್ಲಿ. ಕಾಣ್ತಾನೆ ವಿಕೃತಿ ಹೆಂಗ್ ಬೆಳೆದಿದೆ ಅಂದ್ರೆ, ಲೈವ್ ಮಾಡ್ತಾ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ. ನೋಡಿ, ನನ್ನ ಕೇರಳದ ನನಗೆ ದುಃಖ ಆಯಿತು. ಯಾರೋ ನೀಟ್ಗೆ ಕೂತು ಫೇಲ್ಯೂರ್ ಆದಂಥ ಒಬ್ಬ ಹೆಣ್ಮಗುವಿನ ಸಹೋದರ ಅವನು ಮಂಗಳೂರಿಗೆ ಬಂದು ತನ್ನ ತಾಯಿಗೆ ಸಾರಿ ಅಂತ ಮೆಸೇಜ್ ಹಾಕಿ ಅವನು ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ ಅಂತಂದ್ರೆ, ಒಟ್ಟು ಸಮಾಜ, ಕೇರಳದ ಹುಡುಗ ಹೈಯೆಸ್ಟ್ ಲಿಟ್ರಸಿ ಇರೋ ಜಾಗ. ಹಂಗಿದ್ರೆ ಶಿಕ್ಷಣ ಎಲ್ಲಿ? ನಮ್ಮ ಕೌಟುಂಬಿಕ ವ್ಯವಸ್ಥೆ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಅನ್ನೋದು, ನಾವು ಈ ರೀತಿಯ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಎಲ್ಲ ಹೋಗ್ತಲೇ, ಫಾರ್ಮಲ್ ಎಜುಕೇಶನಿನ ಸರ್ಟಿಫಿಕೇಟ್ಗಳಿಗೆ ಹೋಗ್ತಲೇ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥ ಭಾರತದ ಒಂದು ಸಿಸ್ಟಮ್ ಇತ್ತಲ್ಲ, ಅದೆಲ್ಲವೂ ಸರಿಯಾಗೇ ಇತ್ತು ಅಂತ ನಾನು ಹೇಳ್ತಾ ಇಲ್ಲ, ಅದು ಡಿಬೇಟಬಲ್. ಆದರೆ ಆ ಕೌಟುಂಬಿಕ ವ್ಯವಸ್ಥೆ ಕೊಡ್ತಾ ಇರ್ತಕ್ಕಂಥ ಒಂದು ಸಾಂತ್ವನ ಇತ್ತಲ್ಲ, ಒಂದು ಭದ್ರತೆ ಇತ್ತಲ್ಲ, ಅದು ಈ 80 ವರ್ಷಗಳಲ್ಲಿ ಶಿಥಿಲವಾಗ್ತಾ ಬಂದಿದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗುತ್ತೆ. ರೈಟ್. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲಿಗೆ ನಾವು ಶಿಕ್ಷಣ ಪದ್ಧತಿಯನ್ನು ಸುಧಾರಿಸುವ ಕಡೆ ಕೆಲಸ ಮಾಡಬೇಕಾಗಿತ್ತು. ಇಲ್ಲ, ಇದು ನೀವು ಹೇಳಿದ್ದು ತುಂಬ ಸರಿಯಾದ ಪಾಯಿಂಟ್ ಇದೆ. ಶಿಕ್ಷಣದ ಬಗ್ಗೆ ಪ್ರಾಥಮಿಕವಾಗಿ ಗಮನ ಬೇಕಾಗಿತ್ತು. ಕಷ್ಟಪಟ್ಟರು, ಎಲ್ಲರೂ ತಮ್ಮ ಪ್ರಯತ್ನ ಪಟ್ಟರು. ಆದರೆ ಕೊಲೋನಿಯಲ್ ಬ್ಯಾಗೇಜು ಅದು ಕಂಟಿನ್ಯೂ ಆಗ್ತಾನೂ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಏನಂತಂದರೆ, ಬ್ರಿಟಿಷರು ಬರೋ ಮುಂಚೆ ಯಾವುದೇ ಶಿಕ್ಷಣ ಇರಲಿಲ್ಲ, ಏನೂ ಇದಾಗ್ತಿರ್ಲಿಲ್ಲ ಅಂತ ನಮಗೆ ಗೊತ್ತಿದೆ. ಪ್ರಪಂಚದ GDPನಲ್ಲಿ more than 30% ಬ್ರಿಟಿಷರು ಬರೋಕ್ಕಿಂತ ಮುಂಚೆ, ಕನ್ಸರ್ವೇಟಿವ್ ಎಸ್ಟಿಮೇಷನ್ ನಮ್ದು 24% ಇದೆ. 24% ಅಂದರೆ ಕಾಲು ಭಾಗ ಭಾರತ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಅಂದರೆ ಶಿಕ್ಷಣ ಇಲ್ಲದೆ, ಇಲ್ಲಿ ಉದ್ಯೋಗ ಇಲ್ಲದೆ, ಬೆಳವಣಿಗೆ ಇಲ್ಲದೆ ಇಷ್ಟನ್ನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತಿತ್ತ? ಒಂದು ಕಾಮನ್ ಸೆನ್ಸಿನ ಇದು. ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನರಿಗೂ ಶಿಕ್ಷಣಗಳು ಸಿಗ್ತಾ ಇದ್ದಿದ್ದು ಬ್ರಿಟಿಷ್ ರೆಕಾರ್ಡ್ಸಿಂದ. ಇಂತಿಂಥ ಶಾಲೆಗಳಿದ್ದಾವೆ, ಇಂತಿಂಥ ಇದಿದ್ದಾವೆ ಅಂತ ಬ್ರಿಟಿಷ್ ರೆಕಾರ್ಡ್ಸಿಂದ. ಎಸ್ಪೆಷಲಿ ಮಡ್ರಾಸ್ ಪ್ರೆಸಿಡೆನ್ಸಿ ಆ್ಯಂಡ್ ಬೆಂಗಾಲ್ ಪ್ರೆಸಿಡೆನ್ಸಿನಲ್ಲಿ ಅವರು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ಬರೆದಿದ್ದಾರೆ. ಸೊ ಇಟ್ ಈಸ್ ಅ ಪಾಪ್ಯುಲರ್ ಮಿಸ್ಕನ್ಸೆಪ್ಷನ್ ದಟ್ ಶಿಕ್ಷಣನೇ ಇಲ್ಲ. ಫಾರ್ಮಲ್ ಶಿಕ್ಷಣನೂ ಇತ್ತು, ಹಾಗೇನೆ ಸ್ಕಿಲ್ ಶಿಕ್ಷಣವೂ ಬೇಕಾದಷ್ಟಿತ್ತು. ಆದ್ದರಿಂದ ಇಲ್ಲ ಅಂತ ಒಂದು ಹಿಸ್ಟಾರಿಕಲಿ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ವರ್ಲ್ಡ್ ಎಕಾನಮಿಗೆ ನಮ್ಮವ್ರು ಕೊಡ್ತಿದ್ರು. ಮೆಟಲರ್ಜಿ ಇರಬಹುದು, ಆಯುರ್ವೇದ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ. ಟೆಕ್ಸ್ಟೈಲ್ ಹೆಂಗಿತ್ತು? ಅಯ್ಯೋ, ಭಾರತದ ಮಸ್ಲಿನ್ ಇದು ಏನಂತಾರೆ ಬಟ್ಟೆ ಅಂತಂದ್ರೆ ಜಗತ್ತು ಹಾತೊರಿತಿತ್ತು. ಬೆಂಕಿ ಪಟ್ಟಣದಲ್ಲಿ ಸೀರೆಯನ್ನು ಓದ್ತೀವಿ ನಾವು. ಆದ್ರಿಂದ ಅದು ಶಿಕ್ಷಣ ಮತ್ತು ಜ್ಞಾನ ಅನ್ನಿಸಿಕೊಳ್ಳಿಲ್ಲ ಅಂದ್ರೆ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ದ ಡೆಫಿನಿಷನ್. ಇದನ್ನ ಮಾತ್ರ ಶಿಕ್ಷಣ, ಅದು ಶಿಕ್ಷಣ ಅಲ್ಲ ಅಂತಂದ್ಬಿಟ್ರೆ ಒಂದು ಇಡೀ ಒಂದು ಜ್ಞಾನ ಪರಂಪರೆನ ನಾವು ಶಿಕ್ಷಣ ಅಲ್ಲ ಅಂತ ಹೇಳ್ದಂಗ ಆಗತ್ತೆ. ರೈಟ್. ಅದು ಹಂಗ ಆಗ್ಬಾರ್ದು, ಅದು ಹಂಗ ಇರ್ಲೂ ಇಲ್ಲ. ಮತ್ತೆ ಆಯ್ತು, ಇವತ್ತೆಲ್ಲ ಮಾಡರ್ನ್ ಇದ್ರೊಳಗೆಲ್ಲ ಬಂದಾಗ ಅದು ಆಗ್ತಾ ಇದೆ. ಮತ್ತೆ ಸುಧೀರ್ ಅವರು ಇನ್ನೂ ಒಂದು ಒಳ್ಳೆ ಮಾತು ಹೇಳಿದ್ರು. ಈಗ ಮತ್ತೆ ನಮ್ಮ ಯುವ ಸ್ನೇಹಿತರು ಹೇಳಿದ್ರಲ್ಲ, ದಟ್ ಎಲ್ಲ ನೀಟು, CET, JEE ಇದಕ್ಕೆ ಪುಷ್ ಆಗ್ತಾ ಇದೆ ಅಂಥೇಳಿ. ಆ ಪಿಯರ್ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ, ಅದನ್ನು ನಾವು ಒಪ್ಕೊಳ್ಬೇಕು. ನನ್ನ ಮಗ ಇವತ್ತು ಫಸ್ಟ್ PUC ಸೇರ್ಕೊಂಡಿದ್ದಾನೆ. ಈಗ ಎಲ್ಲ ಎಕ್ಸಾಮ್ ಬರಿಬೇಕು. ಒಂದು ಕಾಲೇಜ್ ಒಳಗೆ ಸೇರ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು. ಅದ್ರೊಳಗೆ ಸಿಕ್ಕರೆ ಅವನಿಗೆ ಆ ಕಾಲೇಜ್ನಲ್ಲಿ ಎಂಟ್ರಿ. ಅಲ್ಲಿ ನನ್ನ ಮಗನೂ ಒಂದು ಪರೀಕ್ಷೆ ಬರ್ದ. ನನ್ನ ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು.
ಬರೆದು ಆ ಕಾಲೇಜಿಗೆ ಸೇರ್ಕೊಂಡಾಗ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದರು, ಆಯ್ತಪ್ಪ ನಿನಗೆ ನೀಟು ಮತ್ತು JEE ಎರಡಕ್ಕೂ ನಿನ್ನ ಮಾರ್ಕ್ಸಿಗೆ ನೀನು ಎಂಟ್ರೆನ್ಸ್ ಏನು ಬರೆದಿಲ್ಲ ಅದಕ್ಕಿದಾಗತ್ತೆ, ನೀನು ಯಾವ್ದು ಚೂಸ್ ಮಾಡ್ತೀಯ ಅಂತ. ಆವಾಗ ನನ್ನ ಮಗ ಹೇಳ್ದ, ನನಗೆ ನೀಟು ಅಥವಾ JEE ಇದರೊಳಗೆ ಆ ರೇಸ್ನಲ್ಲಿ ಬೀಳೋದಿಲ್ಲ. ಯಾಕಂದರೆ ನನಗೆ ಎಷ್ಟು ಬುದ್ಧಿಮಟ್ಟ ಇದೆ, ನಾನು ಎಷ್ಟು ಪರಿಶ್ರಮ ಮಾಡ್ಬೋದು ಅನ್ನೋದು ನನಗೆ ಅರಿವಿದೆ. ನಾನು ಇದ್ರೊಳಗೆ ಬಿದ್ದು ನನಗೆ ಸಿಗಲಾರ್ದೇ ಇರೋ ಅಂಥದನ್ನು ಹಿಂದೆ ಓಡಿ ಮಾಡೋ ಅಂಥ ಇದು ಇಲ್ಲ ನನಗೆ ಮಾಮೂಲಿ PCMB ಕೊಡಿ, ನಾನು ನೀಟು ತಗೊಳ್ಳಲ್ಲ, ನಾನು JEEನೂ ತಗೊಳ್ಳಲ್ಲ, ಇದನ್ನು ಮಾಡ್ತೀನಿ ಅಂತ ನನ್ನ ಮನೆಯಲ್ಲಿ ನಾನು. ಆಮೇಲೆ ಅವ್ರು ನಮ್ಮನ್ನು ಕರೆಸಿದ್ರು ಅಪ್ಪ ಅಮ್ಮ ಆಗಿ, ನಿಮ್ಮ ಮಗ ಹೀಗೆ ಹೇಳ್ತಾ ಇದ್ದಾನೆ, ಅವನಿಗೆ ಇದನ್ನು ಹೇಳಿ ಅಂತ. ಆವಾಗ ನನ್ನ ಮಗನೂ ನನ್ನ ಜೊತೆಗಿದ್ದ. ಪ್ರಿನ್ಸಿಪಲ್ ಕೇಳಿದ್ರು, ಯಾಕಪ್ಪ ಪೊಟೆನ್ಷಿಯಲ್ ಇದೆ, ನೀವು ಮಾಡು ಅಂತ. ಅವನು ಒಂದು ಮಾತು ಹೇಳ್ದ, ಸರ್ ನನಗೆ ನೀವು ಹೇಳ್ತಾ ಇದ್ದೀರಿ ಹೌದು ಅಂತ, ಆದರೆ ನಾನೇನು ಅನ್ನೋದು ನನಗೆ ಗೊತ್ತಿದೆ. ಅದು ನಾನೇನು ಅನ್ನೋದು ನನಗೆ ಗೊತ್ತಿದೆ. ನನಗೇನೋ SLCಲಿ ಒಂಚೂರು ಮಾರ್ಕ್ಸ್ ಬಂದಿರಬಹುದು ಅಥವಾ ಎಂಟ್ರೆನ್ಸ್ನಲ್ಲಿ ಬಂದಿರಬಹುದು, ಆದರೆ ವಿಕ್ರಮ್ ಫಡ್ಕೆ ಅವರೇ, ಅದನ್ನು ಹೇಳುವ ಸವಲತ್ತು ನಿಮ್ಮ ಮಗನಿಗಿರುತ್ತೆ. ಯಾಕೆ ಅಂದರೆ ಆತ ಹೊತ್ತು ಮುಳುಗಿದ ಮೇಲೆ ಬರೋಕೆ ಅವನಿಗೊಂದು ಮನೆ ಇದೆ ಗಟ್ಟಿಯಾಗಿ, ಮನೆಯಲ್ಲಿ ಯಾರೋ ಅಡುಗೆ ಮಾಡಿ ಇಟ್ಟಿರ್ತಾರೆ. ಆದರೆ ಇವತ್ತಿನ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಿದೆ ಅಂತಂದರೆ, ಅದನ್ನು ಪಿಯರ್ ಪ್ರೆಷರ್ ಅಂತ ಹೇಳೋದಿಲ್ಲ. ಆತ ಗುಡಿಸಲಿನಲ್ಲಿ ಬದುಕ್ತಾ ಇದ್ದಾನೆ, ಆತನ ತಂದೆ ತಾಯಿಯ ವಾರ್ಷಿಕ ಆದಾಯ ಏನೋ 2-2.5 ಲಕ್ಷ ಆದರೆ ಅತಿ ದೊಡ್ಡದು. ಅಂಥ ಪರಿಸ್ಥಿತಿಯಲ್ಲಿರುವವನಿಗೆ ಆ ಬಡತನದ ರೇಖೆಯಿಂದ ಮೇಲೆ ಏಳಬೇಕು ಅನ್ನೋ ಒತ್ತಡ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ, ಅವನಿಗೆ ಡಾಕ್ಟ್ರು ಇಂಜಿನಿಯರ್ ಆಗದೆ ಬೇರೆ ಗತಿನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಅವನು ಬಂದುಬಿಟ್ಟಿರ್ತಾನೆ. ಅಂಥ ಪರಿಸ್ಥಿತಿಯಿಂದ ನಾವು ಬಂದ್ವಿ. ನಾವೇನೋ ಒಂದು ರಿಸ್ಕ್ ತಗೊಂಡ್ವಿ ರೀ, ಜರ್ನಲಿಸಮ್ ಅನ್ನೋದು ಒಂದು ರಿಸ್ಕ್ ತಗೊಳ್ಳೋಣಪ್ಪ, ಆದ್ರೆ ಆಯಿತು ಅನ್ನೋದು ರಿಸ್ಕ್ ತಗೊಂಡ್ವಿ. ಆ ರಿಸ್ಕ್ ತಗೊಳ್ಳೋ ಪರಿಸ್ಥಿತಿಲಿ ಎಷ್ಟು ಜನ ಇದ್ದಾರೆ? ಈಗ ನಾನು ನೀಟು JEE ಅಂತೆ, CET ಅಂತೆ, ಎಂಜಿನಿಯರಿಂಗ್ ಅಂತೆ, ಆ ಮಕ್ಕಳಿಗೋಸ್ಕರ ಇರಬೇಕಲ್ವಾ ಅದು? ಹೌದು. ಒಂದು ಕುಟುಂಬದಲ್ಲಿ ಮೊಟ್ಟ ಮೊದಲ ಇಂಜಿನಿಯರು, ಮೊಟ್ಟ ಮೊದಲ ಡಾಕ್ಟರು ಅವನಾಗಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.